ಬಸವೇಶ್ವರ ನಗರದಲ್ಲಿ ಇರುವಂತಹ ಸ್ಥಳೀಯರನ್ನ ಮಾತಾಡ್ತಾ ಹೋಗ್ತೀನಿ. ನನ್ ಜೊತೆಗೆ ಇಲ್ಲೊಬ್ರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ನನ್ನ ಹೆಸರು ತಾಯ್ನಾಡು ರಾಘವೇಂದ್ರ ಅಂತ. ಇವತ್ತು ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ನಾವು ಕೇಳಬೇಕಾಗಿದೆ. ನಾವು ಇವ್ರನ್ನ ಆರ್ಚ್ ಬಂದಿರೋದೇನಕ್ಕೆ? ನಮಗೇನೋ ಒಳ್ಳೇದಾಗುತ್ತೆ, ನಮಗೇನೋ ಒಂದು ಎಜುಕೇಶನ್ ಫ್ರೀ ಕೊಡ್ತಾರೆ, ಅಥವಾ ಆಸ್ಪತ್ರೆಗಳದ್ದು ಏನಾದ್ರು ರೋಗಿಗಳಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಇವತ್ತು ಬೆಲೆ ಏರಿಕೆ ಅನ್ನೋದನ್ನ ಇವರು ಮನಸಾ ಇಚ್ಛೆ ಮಾಡ್ತಾ ಇದ್ದಾರೆ. ರಾತ್ರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, ಬೆಳಗ್ಗೆ ಅನ್ನೋರೊಳಗಡೆ ಬೆಲೆ ಏರಿಕೆ ಮಾಡ್ತಾರೆ. ಮುಂಚೆಲ್ಲ ಒಂದು ಪೈಸಾ ಏರಿಕೆ ಆದ್ರೂ ಪೆಟ್ರೋಲ್ ರೇಟ್ಗಳು, ಬೀದಿಗಿಳಿತಿರುವಂತ ಜನಗಳು ಇವತ್ತು ಎಲ್ಲ ಕಣ್ಣು ಬಾಯಿ ಮುಚ್ಕೊಂಡು ಇವತ್ತು ಮನೇಲಿ ಕೂತಿದ್ದಾರೆ. ಇವತ್ತು ನೋಡಿ, ಹಾಲಿನ ದರ ಇಲ್ಲಿ ಸರ್ಕಾರದವ್ರು 4 ರೂಪಾಯಿ ಮಾಡಿದ್ರು. ಹೋಗ್ಲಿ, ನೇರವಾಗಿ ನಮ್ಮ ರೈತರಿಗೆ ಹೋಗುತ್ತಾ? ನೇರವಾಗಿ ರೈತರಿಗೆ 1 ರೂಪಾಯಿ 2 ರೂಪಾಯಿ ಕೊಡ್ತಾರೆ, ಮುಗಿತು 20 ಸಾವಿರ. ನಾವು ಹಾಲು ಕಾಸ್ಕೊಂಡು ಕುಡಿಯೋಣ ಅಂದ್ರೆ ಆ ಒಂದು ಸಿಲಿಂಡರ್ ದರನ ಅವ್ರು ಕೇಂದ್ರ ಸರ್ಕಾರದವ್ರು ಮಾಡಿದ್ರು. ಇವತ್ತು ಏನಾಗಿದೆ, ಯಾರು ಕೇಳಂಗಿಲ್ಲ. ಇವತ್ತು ಇವ್ರನ್ನ ಕೇಳಿದ್ರೆ ಅವ್ರು ಮಾಡಿಲ್ವ ಅಂತಾರೆ, ಅವ್ರನ್ನ ಕೇಳಿದ್ರೆ ಇವ್ರು ಮಾಡಿಲ್ವಾ ಅಂತಾರೆ. ಇವತ್ತು ಜನಗಳು ಬಲಿಪಶು ಆಗ್ತಾ ಇದಾರೆ. ಇವತ್ತು ಯಾವುದೇ ರೇಟ್ ರೀ, ನೀವು ರೈತರು ಯೂಸ್ ಮಾಡ್ತಾ ಇರೋದ ಪಂಪ್ ಸೆಟ್ಗಳಿರೋ ಪೈಪ್ಗಳಿರ್ಬೋದು, ಚಿಕ್ಕ ಅವ್ರು ಕೊಡ್ತಿರೋ ಬೀಜಗಳಿರ್ಬೋದು, ಔಷಧಿಗಳಿರ್ಬೋದು, ಯಾವುದು ಸಹ ರೇಟ್ ಕಮ್ಮಿ ಮಾಡುವಂತ ಸರ್ಕಾರನೇ ನಮ್ಗಿಲ್ಲ. ಏನೇ ಕೇಳಿದ್ರೆ ಇವತ್ತೇನಾಗಿದೆ, ಇವತ್ತು ನಾವೊಂದು 7.5 ಕೋಟಿ ಜನ ಇದ್ದೇವೆ ನಮ್ಮ ಕರ್ನಾಟಕದಲ್ಲಿ. ಆದ್ರೆ ಇವರೊಂದು ಬಿಟ್ಟಿ ಭಾಗ್ಯನ 5% ಜನರಿಗೆ ಕೊಡ್ತಾ ಇದ್ದಾರೆ. ಈ 5% ಜನರನ್ನ ಇವರು ಸುಖ ಪಡಿಸೋದಕ್ಕೋಸ್ಕರ 5% ಜನನ ಹೆಸರು ಹೇಳ್ಕೊಂಡು 2,500 3,000 ಕೋಟಿನ ಇವ್ರು ಎತ್ತಿಡ್ತಾರೆ. ಆ ಒಂದು 2,500 ಕೋಟಿಯಲ್ಲಿ ನಮ್ಮ ಪ್ರಕಾರ ಇವರಿಗೆ 100% ಬರೀ ಕಮಿಷನ್ ಈ ತರ ಅವರು ಹಿಂದೂರಿಂದ ತಗೋಬಿಟ್ಟು ಅವ್ರು ಬದುಕಕ್ಕೋಸ್ಕರ ಇವತ್ತು ನೋಡಿ, ಯಾವುದೇ ಒಬ್ಬ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು 2ನೇ ದೊಡ್ಡ ಶ್ರೀಮಂತರು, ನಮ್ಮ ದೇಶದಲ್ಲಿ 2ನೇ ಶ್ರೀಮಂತರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು. ಯಾರಪ್ಪನ ಮನೆ ದುಡ್ಡಿದು? ಎಲ್ಲ ನಮ್ಮ ತೆರಿಗೆ ದುಡ್ಡು, ನಮ್ ದುಡ್ಡುಗಳು. ಇದನ್ನ ಯಾರು ಕೇಳ್ತಾ ಇಲ್ಲ. ಈ ಜನಗಳು ಹೇಳಿದ್ರೆ ನಂದು ಆ ಪಕ್ಷ, ನಾನು ಈ ಅಣ್ಣನ ಪಾಲವ್, ನಾವು ಆ ಅಣ್ಣನ ಪಾಲವ್. ಏನಾಗ್ತಾ ಇದೆ ಇವತ್ತು ನೋಡ್ರಿ, 2,000 ರೂಪಾಯಿ ನೀವು ಒಬ್ಬ ಮಹಿಳೆ ಕೊಟ್ರೆ ಹಾಲು ತಳ್ಳೋದಕ್ಕೆ 4 ರೂಪಾಯಿ ಜಾಸ್ತಿ ಆಯ್ತು ಅಂದಾಗ, ನೀವು ಇಂಟು 30 ದಿನ ಹಾಲು ಬೇಕೇ ಬೇಕು ಮಕ್ಕಳಿಗೆ. ಎಷ್ಟು ಜಾಸ್ತಿ ಆಯ್ತು? ಇವತ್ತು ಸರ್ಕಾರಿ ಇವತ್ತು ನೋಡ್ರಿ, ಏನಾದ್ರು ಅಸೆಂಬ್ಲಿಯಲ್ಲಿ ಏನೋ ಚರ್ಚೆ ಆಗ್ಬೇಕಾಗಿತ್ತು ಅಂದ್ರೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದಾವೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಸತ್ತಿರೋ ಬಾಡಿಗಳನ್ನ ಇಟ್ಕೊಂಡು ಇವತ್ತು ದುಡ್ಡನ್ನು ವಸೂಲಿ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಶೈಕ್ಷಣಿಕ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಏನ್ ಚರ್ಚೆ ಆಗ್ತಾ ಇದೆ, ಹನಿ ಟ್ರಾಪ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಏನ್ ಇವರು? ಇದೇ ತರ ಆದ್ರೆ ನಮ್ದು ಏನು ಶ್ರೀಲಂಕಾ ಬಾಂಗ್ಲಾದೇಶ ಏನೆಲ್ಲ ಆಯ್ತಲ್ಲ, ಆ ತರಾನೇ ಆಗುತ್ತೆ. ಜನಗಳಿನ ಮೇಲೆ ನಾವು ಸಹ ವಿಧಾನಸೌಧಕ್ಕೆ ನುಗ್ಗಿಬಿಟ್ಟು ವಿಧಾನಸೌಧದಲ್ಲಿ ಇರೋರ್ನೆಲ್ಲ ಹೊರಗಡೆ ಎಳ್ಕೊ ಬಂದ್ಬಿಟ್ಟು ಬೀದಿ ನಿಲ್ಸುವಂತ ಕೆಲಸ ಜನಸಾಮಾನ್ಯರು ಮಾಡ್ತೇವೆ ಅಂತ ಹೇಳ್ಬೋದು. ಸರ್ ನಮಸ್ತೆ, ತಮ್ಮ ಹೆಸರು? ಮಹೇಶ್ ಅಂತ. ಸದ್ಯಕ್ಕೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ತಮಗೂ ಗೊತ್ತಿರುವಂತದ್ದು, ಇದರಿಂದ ತಾವೆಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ? ಏನೋ ಒಂಥರ ನಮ್ಗೆ ಹೇಗಾಗ್ಬಿಟ್ಟಿದೆ, ಒಂದು ಕಾನ್ಫಿಡೆನ್ಸೇ ಇಲ್ಲ. ಏನಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವತ್ತು ಏನಪ್ಪ ಹೊಸದು ಇವ್ರು ಏನ್ ಮಾಡ್ತಾರೋ, ಯಾವ್ದ್ರದ್ದು ಇನ್ನೇನ್ ಬೆಲೆ ಜಾಸ್ತಿ ಮಾಡ್ತಾರೋ, ಅಥವಾ ಇನ್ನೇನಂತ ಹೊಸ ಪಾಲಿಸಿಗಳು ತರ್ತಾರೋ, ಯಾವ್ದ್ರಲ್ಲಾದ್ರೂ ಆಗ್ಲಿ, ನೀವು ಒಂದು ಸೈಟ್ದು ಒಂದು ಡಾಕ್ಯುಮೆಂಟ್ ತಗೊಳ್ಳೋದ್ರಿಂದ ಹಿಡಿದು ಒಂದು